ಜೈ ಭೀಮ್ ಬಂಧುಗಳೇ, ಏನು ಮುಂದಿನ ತಿಂಗಳು ಮಾರ್ಚಲ್ಲಿ ರಾಜ್ಯ ಸರ್ಕಾರ ಬಜೆಟ್ ಮಂಡಿಸಲಿಕ್ಕೆ ಎಲ್ಲ ಪೂರ್ವಭಾವಿ ಸಿದ್ಧತೆಗಳನ್ನ ನಡೆಸ್ತಾ ಇದೆ. ಕೋಲಾರ ಜಿಲ್ಲೆಗೆ ವಿಶೇಷವಾದ ಪ್ಯಾಕೇಜನ್ನ ಘೋಷಣೆ ಮಾಡಬೇಕು. ಯಾಕಂದರೆ ಕೋಲಾರ ಜಿಲ್ಲೆ ಬರಪೀಡಿತವಾದ ಒಂದು ಪ್ರದೇಶ, ಗಡಿ ಭಾಗದ ಜಿಲ್ಲೆ ಆಗಿದೆ. ರಾಜ್ಯದ 31 ಜಿಲ್ಲೆಗಳಲ್ಲಿ ಇದು ಗಡಿ ಭಾಗದಲ್ಲಿರ್ತಕ್ಕಂಥದ್ದು. ಈ ಕಡೆ ಹೋದರೆ ತಮಿಳುನಾಡು, ಆ ಕಡೆ ಹೋದರೆ ಆಂಧ್ರ. ಈ ಗಡಿ ಭಾಗದಲ್ಲಿರ್ತಕ್ಕಂಥ ಕೋಲಾರ ಜಿಲ್ಲೆ ಇದುವರೆಗೂ ಅಭಿವೃದ್ಧಿನೇ ಕಂಡಿಲ್ಲ. ಅಂಥ ಒಂದು ಕೋಲಾರ ಜಿಲ್ಲೆಗೆ ಹೆಚ್ಚಿನ ರೀತಿಯಲ್ಲಿ ಗೋಶಾಲೆಗಳಿಗಾಗಿರ್ಬೋದು, ದಲಿತರು, ಇದು ಮೀಸಲು ಕ್ಷೇತ್ರ ನೋಡಿ, 3 ವಿಧಾನಸಭಾ ಮೀಸಲು ಕ್ಷೇತ್ರ ಆಗಿದೆ, ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರ ಸಹ ಮೀಸಲು ಆಗಿದೆ. ಆದ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು. ಕೋಲಾರನ್ನು ವಿಶೇಷವಾಗಿ ಮನಸ್ಸಲ್ಲಿ ಇಟ್ಕೊಂಡು ಕೋಲಾರಿಗೆ ಹೆಚ್ಚಿನ ರೀತಿಯಲ್ಲಿ ಅನುದಾನ ಕೊಡಬೇಕು, ಹಾಗೂ ಇನ್ನೂ ಒಂದು ಮೆಡಿಕಲ್ ಕಾಲೇಜ್ ಕೊಡಬೇಕು, ಎಜುಕೇಷನ್ಗೆ ಒತ್ತು ಕೊಡಬೇಕು, ಇನ್ನೂ ಹಾಸ್ಪಿಟಲ್ಸು ಜಾಸ್ತಿ ಮಾಡಬೇಕು. ನಿರುದ್ಯೋಗಿ ಸಮಸ್ಯೆ ಜಾಸ್ತಿ ಇದೆ. ಕೋಲಾರ ಭಾಗದಿಂದ ಸುಮಾರು 20ರಿಂದ 25 ಸಾವಿರ ಜನ ಪ್ರತಿನಿತ್ಯ ಬೆಂಗಳೂರು ಮತ್ತು ಮೈಸೂರು ಇಂಥ ಕಡೆ ಹೋಗಿ ಬರ್ತಾ ಇದ್ದಾರೆ, ಪ್ರತಿದಿನ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ತಪ್ಪಿಸುವಂಥ ನಿಟ್ಟಿನಲ್ಲಿ ಇಂಡಸ್ಟ್ರಿಯಲ್ ಏರಿಯಾಸ್ಗೆ ಅತಿ ಹೆಚ್ಚಿನ ರೀತಿಯಲ್ಲಿ ಅನುದಾನ ತಂದುಕೊಡಬೇಕು. ಹಾಗೂ ವಿಶೇಷವಾಗಿ ದಲಿತರನ್ನ 35% ಇದ್ದೀವಿ ನಾವು ಕೋಲಾರ ಜಿಲ್ಲೆಯಲ್ಲಿ. ದಲಿತರು, ಅಲ್ಪಸಂಖ್ಯಾತರು 35% ಇದ್ದೀವಿ. ಅದಕ್ಕೆ ಬಜೆಟ್ನಲ್ಲಿ ವಿಶೇಷವಾಗಿ ಬರಪೀಡಿತ ಪ್ರದೇಶ ಜಿಲ್ಲೆ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿ ವಿಶೇಷ ಬಜೆಟನ್ನು ನೀವು ತರಬೇಕು, ಇಲ್ಲಿ ತಂದು ಕೊಡಬೇಕು. ಹಾಗೂ ಏನು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ಬೋದು, ಎಲ್ಲ MLAಗಳಾಗಿರ್ಬೋದು, ವಿಶೇಷವಾಗಿ ಒತ್ತಡ ಏರಬೇಕು. ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಏರಿ ಮಾನ್ಯ ಸಿದ್ದರಾಮಯ್ಯನವರಿಗೆ ಅರಿವು ಮೂಡಿಸಬೇಕು. ಕೋಲಾರ ಜಿಲ್ಲೆಯಲ್ಲಿ ಏನಿದೆ, ಏನಿಲ್ಲ, ಏನು ಬರಪೀಡಿತವಾಗಿದೆ, ಏನೇನು ನಿರುದ್ಯೋಗಿಗಳ ಸಮಸ್ಯೆ ಏನಿದೆ ಅಂಥೇಳಿ ಮನವರಿಕೆ ಮಾಡಿಕೊಟ್ಟು ಹೆಚ್ಚಿನ ರೀತಿಯಲ್ಲಿ ನೀವು ಅನುದಾನ ತರದೇ ಹೋದಲ್ಲಿ ಎಲ್ಲ MLA MP ಗಳ ಮನೆ ಮುಂದೆ ನಾವು ತಮಟೆ ಚಳುವಳಿ ಮಾಡ್ತೀವಿ ಅಂತೇಳ್ಬಿಟ್ಟು ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಕೋಲಾರ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಜೈ ಭೀಮ್.